ಈಗಾಗ್ಲೇ ತುಂಬಾ ದಿನ ಕಾದಿದೀವಿ, ಇನ್ನು ಎಷ್ಟ್ ದಿನ ಕಾಯೋದು? ಪರವಾಗಿಲ್ಲ ಬಿಡಮ್ಮ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪ್ರಸ್ತಾವ ನಡಿಬೇಕೇ ಹೊರತು ಅವಸರ ಪಟ್ಟು ತಪ್ಪು ಮಾಡೋದು ಯಾಕೆ? ನೋಡ್ಕೋಬೇಕಲ್ವಾ ಪಾರ್ವತಿ? ಗೊತ್ತಿಲ್ದೇ ಇರೋ ಹಾಗೆ ಕೈ ಜಾರ್ಬಿಡ್ತು ಅಣ್ಣ. ಅನಾವಶ್ಯಕ ವಸ್ತುಗಳನ್ನ ಗಟ್ಟಿಯಾಗಿ ಹಿಡ್ಕೋತ್ಯಾ, ಧೂಪ ಹಿಡ್ಕೊಳಕ್ ಆಗ್ಲಿಲ್ವಾ? ಅದು ಅದು ಪರವಾಗಿಲ್ಲ ಶಿವರಾಜು, ಅವಳೇನ್ ಬೇಕು ಅಂತ ಮಾಡ್ಲಿಲ್ಲ. ಅಲ್ಲ, ಇವಾಗ ಮುಹೂರ್ತ ಹೇಗಿಡೋದು? ಪಂಚಾಂಗ ಬೇರೆ ಇಲ್ವಲ್ಲ. ಅಣ್ಣ, ನನ್ಗೂ ಕೂಡ ಯಾಕೋ ಕರೆಕ್ಟ್ ಅಲ್ಲ ಅಂತ ಅನ್ನಿಸ್ತಿದೆ. ಇಂಥ ಶುಭ ಸಮಯದಲ್ಲಿ ಹೀಗೆ ಸುಟ್ಟು ಹೋಗೋದು ಏನಾದ್ರೂ ಕೆಟ್ಟದಾಗತ್ತೇನೋ ಅಂತ ಅನ್ನಿಸ್ತಿದೆ. ಅದಕ್ಕೆ ಆ ದೇವ್ರು ಈ ರೂಪದಲ್ಲಿ ಹೇಳ್ತಾ ಇರಬಹುದು. ಸ್ವಲ್ಪ ದಿನ ಕಾದು ಒಳ್ಳೆ ಮುಹೂರ್ತ ನೋಡಿ ಆಮೇಲೆ ಮುಹೂರ್ತ ಇಟ್ರಾಯ್ತು. ಅಷ್ಟಕ್ಕೂ ಈಗ ಈ ಕಾರ್ಯಕ್ಕಂತ ಅವಸರ ಯಾಕೆ? ಹಾ, ಪುರೋಹಿತ್ರೆ, ನೀವಿನ್ನು ಹೊರಡಿ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಪಂಚಾಂಗನೇ ಇಲ್ವಲ್ಲೋ? ಒಂದ್ ನಿಮಿಷ. ಒಂದ್ ನಿಮಿಷ ಅಂತ ಹೇಳಿ ಬರೀ ಕೈಯಲ್ಲಿ ಬರ್ತಾ ಇದೆಯಲ್ಲೋ. ಯಾರು ಏನು ಭಯ ಪಡಬೇಡಿ, ನನ್ನ ಹತ್ರ ಹೊಸ ಪಂಚಾಂಗ ಇದೆ. ನನ್ನ ಮಗ ಅಂದ್ರೆ ಮಗ ಕಣ, ಒಪ್ಕೊಂಡಿದ್ದೀನ. ನಿನ್ನ ಹತ್ರ ಹೇಗೆ ಪಂಚಾಂಗ ಇದೆ ಸೀನು? ಅದು ಮಾವ, ಶೋಭನಕ್ಕೆ ಮುಹೂರ್ತ ನೋಡೋದಕ್ಕೆ ಪುರೋಹಿತರನ್ನ ಕರೆಸ್ತೀನಿ ಅಂದ್ರಲ್ಲ. ಒಂದ್ ವೇಳೆ ಪುರೋಹಿತರೇನಾದ್ರೂ ಮರ್ತ್ಬಿಟ್ಟು ಬಂದ್ರೆ ತಡ ಹೋಗ್ಬಿಡತ್ತೆ ಅಂತ ಮುಂಜಾಗ್ರತೆಯಿಂದ ನಾನೇ ತಗೊಂಡ್ ಬಂದಿಟ್ಟೆ. ಹುಡುಗ ತುಂಬಾನೇ ಹುಷಾರಾಗಿದ್ದಾನೆ. ಏನೇ ಹೀಗಾಗೋಯ್ತು? ನನ್ನ ಪ್ರಯತ್ನ ನಾನು ಮಾಡ್ದೆ, ಇನ್ನೇನ್ ಮಾಡ್ಲಿ ಹೇಳಿ?